ಕಾಂಗ್ರೆಸ್ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿದೆ. ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಮರಳಿದೆ. ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನವನ್ನು ಮಾಡಿಸಿ ಮತ ಎಣಿಕೆಯನ್ನು ಮಾಡಿ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆ TP-ZP ಚುನಾವಣೆಗಳಿಂದ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿಗೆ EVM ಅನ್ನು ದೂರ ಇಡೋಣ ಅಂತ ಯೋಚನೆ ಮಾಡಿದೆ. ಹಾಗಾದರೆ ಇದರ ಹಿಂದೆ ಇರೋದು ಏನು? ಕಾಂಗ್ರೆಸ್ನ ಲೆಕ್ಕಾಚಾರ ಏನು? EVM ಹ್ಯಾಕ್ ಆಗಿದೆ ಅಂತ ಕಾಂಗ್ರೆಸ್ ಒಂದಷ್ಟು ವಿರೋಧಗಳನ್ನು ಮಾಡ್ತಾನೆ ಬಂತು, ಆರೋಪಗಳನ್ನು ಮಾಡ್ತಾನೆ ಬಂತು. ಈಗ ವೋಟ್ ಅಧಿಕಾರ ರ್ಯಾಲಿ ಅಂತ ಬಿಹಾರದಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ 20ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. 18 ರಾಜ್ಯಗಳಲ್ಲಿ ಸ್ವತಃ ತಾವೇ ಮುಖ್ಯಮಂತ್ರಿಗಳನ್ನ, ಅಂದ್ರೆ ಬಿಜೆಪಿ ಸರ್ಕಾರನೇ ಮಿತ್ರ ಪಕ್ಷಗಳನ್ನ ಹೊರತುಪಡಿಸಿ ಅಧಿಕಾರದಲ್ಲಿರುವಾಗ ಇದು ಕಾಂಗ್ರೆಸ್ಗೆ ನುಂಗಲಾರದ ತುತ್ತಾಗಿದೆ. ಇದೆಲ್ಲ ಕೂಡ ಬಿಜೆಪಿ EVM ಹ್ಯಾಕ್ ಮಾಡ್ತಾ ಚುನಾವಣಾ ಆಯೋಗವನ್ನ ಬಳಸ್ಕೊಳ್ತಾ ಗೆಲ್ತಾ ಬರ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಅದಕ್ಕೆ ನೀವು ದೂರು ಕೊಡಿ, ಚುನಾವಣಾ ಆಯೋಗ ಅದನ್ನ ಪರಿಶೀಲನೆ ಮಾಡುತ್ತೆ, ತನಿಖೆ ಮಾಡುತ್ತೆ ಅಂದ್ರೆ ದೂರು ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿಲ್ಲ. ಅದನ್ನ ಜನರ ಮುಂದೆ ತಗೊಂಡೋಗ್ತೀವಿ, ನಮಗೆ ದೂರು ಕೊಟ್ಟರು ಅದರ ಬಗ್ಗೆ ನಂಬಿಕೆ ಇಲ್ಲ, ಯಾಕೆಂದ್ರೆ ಎಲ್ಲವೂ ಕೂಡ ಬಿಜೆಪಿ ಅಡಿಯಲ್ಲೇ ಬರೋದ್ರಿಂದ ಅವರು ತಮಗೆ ಬೇಕಾದ ಹಾಗೆ ಮಾಡ್ಕೋತಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಈಗ ಕಾಂಗ್ರೆಸ್ ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ಮತ ಹಾಕಿಸ್ತೀವಿ, ಮುಂಬರುವ ಅಂದ್ರೆ ಅಂದಾಜು ಫೆಬ್ರವರಿ ವೇಳೆಗೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗ್ತವೆ, ಕರ್ನಾಟಕದಲ್ಲಿ ಆ ನಿರ್ಧಾರ ತೆಗೆದುಕೊಂಡು ನಾವು ಚುನಾವಣಾ ಆಯೋಗದ ಮೂಲಕ ಅದನ್ನು ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಪರೀಕ್ಷೆ ಆಗುತ್ತೆ, ಕಾಂಗ್ರೆಸ್ಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಬಿಜೆಪಿಗಿಂತ. ಯಾಕಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಆರೋಪಗಳನ್ನೇನು ಮಾಡ್ಕೊಂಡು ಬಂದಿದೆ, EVM ಹ್ಯಾಕ್ ಮಾಡಿದ್ದಾರೆ ಅಂತ. ಅದಕ್ಕೆ ಪ್ರತಿ ಬಾರಿ ಕೂಡ ಬಿಜೆಪಿ ಪ್ರಶ್ನೆ ಕೇಳಿರೋದು, ಇದೇ ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆಲ್ತು, ಈಗ 141 ಸ್ಥಾನಗಳಾಗಿದೆ, ಯಾಕೆ ಹಾಗಾದ್ರೆ EVM ಹ್ಯಾಕ್ ಮಾಡೋಕ್ಕಾಗಲಿಲ್ಲ ಬಿಜೆಪಿಗೆ ಅಂತ. ಇದೇ ಕರ್ನಾಟಕದಲ್ಲಿ 3 ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣಕ್ಕೆ. ಅಲ್ಲಿ ಯಾಕೆ EVM ಹ್ಯಾಕ್ ಮಾಡಲಿಲ್ಲ ಬಿಜೆಪಿ? ಪಕ್ಕದ ತೆಲಂಗಾಣನ ಕಾಂಗ್ರೆಸ್ ಗೆದ್ದುಕೊಳ್ತು, ಯಾಕೆ ಬಿಜೆಪಿ EVM ಹ್ಯಾಕ್ ಮಾಡಲಿಲ್ಲ? ಮಹಾರಾಷ್ಟ್ರದಲ್ಲಿ ಗೆದ್ದಾಗ, ಹರಿಯಾಣದಲ್ಲಿ ಗೆದ್ದಾಗ, ಡೆಲ್ಲಿಯಲ್ಲಿ ಗೆದ್ದಾಗ ಬಿಜೆಪಿ, ಮಧ್ಯಪ್ರದೇಶ ಆಗಿರಲಿ, ರಾಜಸ್ಥಾನ ಆಗಿರಲಿ, ಇಲ್ಲಿ ಗೆದ್ದಾಗ EVM ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳುವಂತಹ ಕಾಂಗ್ರೆಸ್ ಕೆಲವು ರಾಜ್ಯಗಳನ್ನು ಗೆದ್ದಾಗ ಯಾಕೆ EVM ಹ್ಯಾಕ್ ಅಂತ ಹೇಳೋದಿಲ್ಲ? ಇದೊಂದು ಪ್ರಶ್ನೆ ಕಾಂಗ್ರೆಸ್ಸಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದ್ರೆ ಈಗೀಗ ಸ್ವಲ್ಪ ತಣ್ಣಗಾಗಿದ್ರು, ಆದ್ರೆ ಈಗ ಹೊಸ ವರಸೆಯನ್ನ ತಕ್ಕೊಂಡ್ರು. ಕೆಲವು ಭಾಗದಲ್ಲಿ ಒಂದೇ ಮನೆಯಲ್ಲಿ 40-50 ವೋಟ್ಗಳನ್ನ ಹಾಕ್ಸಿದ್ದಾರೆ. ಆ ವೋಟರ್ ಐಡಿನೇ ಇಲ್ಲ, ವೋಟರ್ ಐಡಿಯಲ್ಲಿ ತಂದೆ ಹೆಸರಿಲ್ಲ, ಅಂದ್ರೆ ಯಾರ ಮಗ ಅನ್ನುವಂತ ಹೆಸರಿಲ್ಲ, ವೋಟರ್ ಐಡಿ ಇರುವ ಅಡ್ರೆಸ್ ಅಲ್ಲಿ ಯಾರೂ ಇಲ್ಲ, ಒಬ್ಬೊಬ್ಬ 4 ಕಡೆ ಮತ ಹಾಕಿದ್ದಾನೆ. ಈ ರೀತಿ ಒಂದಷ್ಟು ದಾಖಲೆಗಳ ಸಮೇತ ದೂರನ್ನ ಮಾಡಿದ್ರು, ಆರೋಪಗಳನ್ನು ಮಾಡಿದ್ರು. ಆದ್ರೆ ಆ ತಾದಾಖಲೆಗಳ ಸತ್ಯನ ಪರಿಶೀಲನೆ ಮಾಡೋಣ ಅಂತ ಚುನಾವಣಾ ಆಯೋಗ ಕೇಳಿದ್ರೆ ದೂರನ್ನು ಮಾತ್ರ ಕೊಡ್ತಾ ಇಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಹುಶಃ ಒಂದು ಅಗ್ನಿ ಪರೀಕ್ಷೆಗೆ ಒಡ್ತಾ ಇದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಬ್ಯಾಲೆಟ್ ಅನ್ನ ಮಾಡೋಣ, ಜನರಿಂದ ಪೇಪರ್ನ ಮೇಲೆ ಮತ ಹಾಕಿಸಿ ಅದರಲ್ಲಿ ಎಣಿಕೆ ಮಾಡೋಣ ಅಂತ. ಬಹುಶಃ ಇದು ಕಾಂಗ್ರೆಸ್ ಪರವಾಗಿ ಬರಬಹುದು. ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪರವಾಗಿನೇ. ಈಗ ಹೆಂಗೆ ಅಧಿಕಾರದಲ್ಲಿ ಬಂದಂತ ಕಾಂಗ್ರೆಸ್ 3 ಉಪಚುನಾವಣೆಗಳನ್ನು ಗೆಲ್ತೋ, ಅದೇ ರೀತಿ ಬ್ಯಾಲೆಟ್ ಪೇಪರಲ್ಲಿ ಮತದಾನ ಮಾಡಿಸಿದ್ರೆ ಸಹಜವಾಗಿ ಅದರಿಂದ ಅಂತಲ್ದಿದ್ರು ಕಾಂಗ್ರೆಸ್ ಆಡಳಿತದಲ್ಲಿರೋದ್ರಿಂದ ಗೆಲ್ಲಬಹುದು. ಯಾವಾಗ ಆಡಳಿತ ವಿರೋಧಿ ಅಲೆ ವರ್ಕ್ ಆಗುತ್ತೆ ಅಂದ್ರೆ ಅದು ಮತ್ತೊಂದು ವಿಧಾನಸಭಾ ಚುನಾವಣೆ 5 ವರ್ಷ ಅವಧಿ ಮುಗಿದ ನಂತರ ಬಂದ. ಈಗ ಈ TP-ZP ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಬಹುಮತ ಬಂದ್ರೆ ನೋಡಿದ್ರ ಹೆಂಗೆ EVM ಹ್ಯಾಕ್ ಮಾಡ್ತಾ ಇದ್ರು. ಈಗ EVM ಅಲ್ಲಿ ಮಾಡಿಸಿದ್ರೆ ನಮ್ಗಿಷ್ಟು ಮತ ಬರ್ತಾನೆ ಇರ್ಲಿಲ್ಲ, ಇಷ್ಟು ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ ಅಂತೆಲ್ಲ ಕಾಂಗ್ರೆಸ್ ತನ್ನನ್ನ ತಾನು ಸಮರ್ಥನೆ ಮಾಡ್ಕೊಳ್ಬಹುದು. ರಾಹುಲ್ ಗಾಂಧಿ ಅವರಿಗೂ ಕೂಡ ಸಮಾಧಾನ ಕೊಡಬಹುದು. ಯಾಕೆಂದ್ರೆ ಅವ್ರು ನೇರವಾಗಿ ಮಹದೇವಪುರ ಕ್ಷೇತ್ರದ ಬಗ್ಗೆ ಆರೋಪ ಮಾಡಿದ್ರು. ಕರ್ನಾಟಕದಲ್ಲಿ ಬಹಳ ಕಡೆಗಳಲ್ಲಾಗಿದೆ, ಬೆಂಗಳೂರು ಗ್ರಾಮಾಂತರದಲ್ಲಾಗಿದೆ, ನಾವು ಇದೆಲ್ಲವನ್ನ ದಾಖಲೆ ಇಟ್ಕೊಂಡಿದೀವಿ, ಮತ್ತಷ್ಟು ದಾಖಲೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬರಲಿರುವ ಕರ್ನಾಟಕದ ಚುನಾವಣೆಯನ್ನೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶದಲ್ಲೇ ಅತ್ಯಂತ ಸುಭದ್ರವಾಗಿರುವಂತ ಸರ್ಕಾರ, ಕಾಂಗ್ರೆಸ್ನ ಸರ್ಕಾರ ಇರೋದು ಕರ್ನಾಟಕದಲ್ಲಿ. ಹಾಗಾಗಿ ಅತ್ಯಂತ ದೊಡ್ಡ ರಾಜ್ಯ, ಕಾಂಗ್ರೆಸ್ ಅಧಿಕಾರದಲ್ಲಿರುವಂತ ಅತ್ಯಂತ ದೊಡ್ಡ ರಾಜ್ಯ, ಇಲ್ಲಿ ಪ್ರಯೋಗ ಮಾಡೋಣ. ಸ್ಟ್ರಾಂಗ್ ಆಗಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಸ್ಥಳೀಯ ಸಂಸ್ಥೆ ಗೆಲ್ಲೋಣ, ಆವಾಗ ಬಿಜೆಪಿಗೆ ಹೇಳೋಣ, ನೋಡಿದ್ರ EVM ಅಲ್ಲಿ ಏನಾದ್ರು ಮಾಡಿಸಿದ್ರೆ ನೀವು ಅರ್ಧಕ್ಕರ್ಧ ಗೆದ್ಕೊಂಡ್ಬಿಡ್ತಾ ಇದ್ರಿ, ಈಗ ನೋಡಿ ಬ್ಯಾಲೆಟ್ ಪೇಪರ್ಲ್ಲಿ ಮಾಡೋ ಹೊತ್ತಿಗೆನೆ ನಾವು ಗೆದ್ದಿದ್ದೀವಿ, ನೋಡಿ ದೇಶಾದ್ಯಂತ ಇದನ್ನೇ ಮಾಡ್ಬೇಕು ನೀವು ಅಂತ ಒಂದು ಒತ್ತಡ ಹೇರೋದಕ್ಕೆ ಇದನ್ನು ಬಳಸ್ಕೊಳ್ಳೋಣ ಅನ್ನುವ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ ಹಾಗಿದೆ. ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನಿಸ್ತಾ ಇದೆ. ಇದರ ಬಗ್ಗೆ DK ಶಿವಕುಮಾರ್ ಕೂಡ ಮಾತಾಡಿದ್ದಾರೆ. ಇದೆಲ್ಲವೂ ಕೂಡ ಬರುವ ದಿನಗಳಲ್ಲಿ ಗೊತ್ತಾಗುತ್ತೆ, ಏನಾಗುತ್ತೆ ಏನಾಗೋದಿಲ್ಲ ಅನ್ನೋಂಥದ್ದು. ಆದರೆ ಇದು ನೇರವಾಗಿ ಕಾಣಿಸ್ತಾ ಇರುವಂಥದ್ದು ಕಾಂಗ್ರೆಸ್ಸು ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಮತ್ತೊಮ್ಮೆ ಇತಿಹಾಸದ
ಪುಟಗಳನ್ನು ಸೇರಿದ್ದಂತ ಈ ಬ್ಯಾಲೆಟ್ ಪೇಪರ್ ಮತದಾನವನ್ನ ಮತ್ತೆ ತರುವಂತ ನಿರ್ಧಾರ ಮಾಡಿದೆ. ಮಾಡಬೇಕು ಅಂತ ಬಿಜೆಪಿ ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ಸರ್ಕಾರಕ್ಕೆ ಅವಕಾಶ ಇದೆ. ಕಾನೂನಲ್ಲೇ ಇದೆ, ಅವರೇ ಮಾಡಿದಂತ ಕಾನೂನು ಇದೆ. ನಾನು ಕೊಡ್ತೀನಿ, ಅವ್ರು ಮಾಡಿದಂತ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂತ ಕಾನೂನು. ಐದರ್ ಬ್ಯಾಲೆಟ್ ಆರ್ EVM ಅಂತ ಇದೆ. ಸೊ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ. ನಿಮ್ಗೆ ಯಾಕೆ ಗಾಬರಿ ಆಗಿ ನಿಮ್ಗೆ? ಅಂದ್ರೆ ನಿಮ್ಗೆಲ್ಲೋ ಕಳ್ಳನ ಮನಸ್ಸು ಉಳ್ಳುಳ್ಳಿ ಇದ್ದಂಗೆ ಎಲ್ಲ ನೋಡ್ಕೊಳ್ತಾ ಇದ್ದೀವಿ. ನಾವು ಬೇರೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಈಗ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮಗೆ ನಾವು ಸೊಸೈಟಿಗಳು ಮಾಡೋದಿಲ್ಲ, ಆ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಅದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಅಸೆಂಬ್ಲಿದು, ಪಾರ್ಲಿಮೆಂಟ್ ಅವ್ರೇನ್ ತೀರ್ಮಾನ ಮಾಡ್ತಾರೆ. ಬಿಬಿಎಂಪಿ ಬ್ಯಾಲೆಟ್ ಇರುತ್ತೆ ಸರ್, ಬಿಬಿಎಂಪಿ ಚುನಾವಣೆ ಬ್ಯಾಲೆಟ್ ಸರ್ಕಾರದ ತೀರ್ಮಾನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ